ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ನವೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ನವೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 2ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಗೆ ಬರ್ತಾನೆ. ನವೆಂಬರ್ 26ನೇ ತಾರೀಕು ಶುಕ್ರ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ನವೆಂಬರ್ 11ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾನೆ. ನವೆಂಬರ್ 23ನೇ ತಾರೀಕು ಬುಧ ರಿಟ್ರೋಗೇಷನ್ ಅಂದರೆ ವಕ್ರನಾಗಿ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂದರೆ ಅವಶ್ಯಕವಾಗಿರುವಂಥದ್ದು ಅಷ್ಟಮ ಶನಿಯ ದೋಷಗಳು ಪರಿಹಾರ ಆಗುವಂಥದ್ದು. ಏಕೆಂದರೆ ರಾಶಿಗೆ ಅಧಿಪತಿಯಾದಂತಹ ಸೂರ್ಯನಿಗೆ ಶನಿ ಶತ್ರುವಾಗಿ ಕೆಲಸ ಮಾಡೋದ್ರಿಂದ ಅಷ್ಟಮ ಶನಿಯಲ್ಲಿ ಬಹಳಷ್ಟು ಟೆನ್ಷನ್ಗಳನ್ನು ಸಿಂಹರಾಶಿಯವರಿಗೆ ಕೊಡ್ತಾನೆ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನಿಷ್ಠುರ ಆಗುವ ರೀತಿಯಲ್ಲಿ, ಅಂದರೆ ವಾಕ್ಯಗಳು ನಿಷ್ಠುರ ಆಗುವಂಥದ್ದು ಮತ್ತು ಅನಿರೀಕ್ಷಿತವಾಗಿ ಖರ್ಚುಗಳು ಜಾಸ್ತಿ ಆಗೋದಕ್ಕೆ ಅಷ್ಟಮ ಶನಿಯ ಪ್ರಭಾವಗಳು ಜಾಸ್ತಿ ಇರುತ್ತೆ. ಮಕ್ಕಳ ಅಭಿವೃದ್ಧಿಗಳಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಮಕ್ಕಳಿಗೆ ವೈವಾಹಿಕ ಜೀವನ, ಸಂತಾನ ಇಂಥದ್ದೆಲ್ಲ ವಿಳಂಬ ಆಗುವಂಥದ್ದು, ಸಂತಾನದ ಇರುವಂಥವರಿಗೆ ವಿಳಂಬ ಆಗುವಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಪರಿಶ್ರಮ ಜಾಸ್ತಿ, ಪ್ರತಿಫಲ ಕಡಿಮೆ, ಸಣ್ಣ ಪುಟ್ಟ ಕಿರಿಕಿರಿಗಳು, ಇದೆಲ್ಲ ಅಷ್ಟಮ ಶನಿಯ ಪ್ರಭಾವದಿಂದ ಉಂಟಾಗುವಂಥದ್ದು. ಇದೆಲ್ಲದಕ್ಕೂ ಕೂಡ ಈ ಒಂದು ಸಮಯದಲ್ಲಿ ಗುರುವಿನ ಒಂದು ಅನುಗ್ರಹ ಹೆಚ್ಚಾಗಿ ಸಿಗೋದರಿಂದ ಅಥವಾ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ಅಷ್ಟಮ ಶನಿಯ ಪ್ರಭಾವಗಳು ತುಂಬ ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ. ನಿಂತಿರುವಂತಹ ಕೆಲಸಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಥವಾ ಗುರಿ ಮುಟ್ಟೋದಕ್ಕೆ ಇದು ಒಂದು ಉತ್ತಮವಾದಂತಹ ಸಮಯ. ಆರೋಗ್ಯದ ವಿಚಾರಗಳಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವೈಮನಸ್ಯಗಳು ಅಥವಾ ಆರೋಗ್ಯದ ವ್ಯತ್ಯಾಸಗಳು ಗಂಡ ಹೆಂಡತಿಯ ನಡುವೆ ಬರೋದಕ್ಕೆ ಸಪ್ತಮದಲ್ಲಿರುವಂತಹ ರಾಹುವಿನ ಪ್ರಭಾವಗಳು ಹೆಚ್ಚಾಗಿರುತ್ತೆ. ಸರ್ಪದೋಷಗಳು ಇದಕ್ಕೆ ಸ್ವಲ್ಪ ಕಾರಣ ಅಂತ ಹೇಳ್ಬೋದು. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ಇದು ಹೆಚ್ಚಾಗಿ ಸಂಬಂಧಪಡುವಂಥದ್ದಿರುತ್ತೆ. ಜೊತೆಗೆ ಜನ್ಮ ಲಗ್ನ ಅಥವಾ ರಾಶಿಯಲ್ಲೇ ಕೇತುವಿನ ಸಂಚಾರ ಆಗೋದ್ರಿಂದ ಹಾರ್ಮೋನ್ ವ್ಯತ್ಯಾಸಗಳು ಅಥವಾ ಬೆನ್ನುಹುರಿ, ಬ್ಯಾಕ್ ಪೈನ್ ಇಂತಹ ಸಮಸ್ಯೆಗಳನ್ನು ಕೇತು ಕೊಟ್ಟರೆ, ಕುಜ ಮತ್ತು ಬುಧನ ಯುತಿ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಡುತ್ತೆ. ಶನಿ ಅಷ್ಟಮದಲ್ಲಿರೋದ್ರಿಂದ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಿರುತ್ತೆ. ಇದೆಲ್ಲದಕ್ಕೂ ಕೂಡ ಒಂದೇ ಪರಿಹಾರ ಅಂತ ಹೇಳಿದರೆ, ಒಂದು ಗುರುವಿನ ಅನುಗ್ರಹ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಗುರುಬಲ ಅನ್ನುವಂಥದ್ದು ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಖಂಡಿತವಾಗಲೂ ಸಿಂಹರಾಶಿಯವರಿಗೆ ಕೊಡುತ್ತೆ. ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿ, ಖಂಡಿತ ಇದು ಶುಭವಾಗುತ್ತೆ. ನಿಮಗೇನಾದರೂ ಅಡೆತಡೆಗಳು ಅಥವಾ ಸಮಸ್ಯೆಗಳು ಅಂತ ಕಾಣ್ತಾ ಇದ್ದರೆ ಅದಕ್ಕೆ ಒಂದೇ ಪರಿಹಾರ, ಗುರುವಿನ ಅನುಗ್ರಹ, ಈಶ್ವರನ ಆರಾಧನೆ, ಆಂಜನೇಯನ ಆರಾಧನೆ, ಅಥವಾ ತಿಂಗಳಿಗೊಮ್ಮೆ ಯಾವುದಾದ್ರೂ ಆಂಜನೇಯನ ದರ್ಶನ ಮಾಡಿದರೆ ಹನುಮಾನ್ ಚಾಲೀಸ ಕೇಳುವಂಥದ್ದು. ಇದೆಲ್ಲ ಸಿಂಹರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ ಮತ್ತು ಶಾಶ್ವತವಾದ ಪರಿಹಾರಗಳನ್ನು ಕೊಡುತ್ತೆ. ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅಡೆತಡೆಗಳು ಬರದೆ ಒಂದು ಗುರಿ ಮುಟ್ಟೋದಕ್ಕೆ ಅಥವಾ ಯಶಸ್ಸನ್ನು ಕಾಣೋದಕ್ಕೆ
ಈ ರೀತಿಯ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಕುಟುಂಬ ಸ್ಥಾನ, ವಾಕ್ಸ್ಥಾನಾಧಿಪತಿ ಬುಧ ಕುಜನ ಯುತಿಯಲ್ಲಿರ್ತಾನೆ. ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಧನವ್ಯಯ ಆಗುವಂಥದ್ದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡ್ಕೋಬೇಕು ಅಂತಿದ್ದರೆ ಈ ಒಂದು 2.5 ವರ್ಷಗಳ ಕಾಲ ನಡೆಯುವ ಒಂದು ಅಷ್ಟಮ ಶನಿಯ ಪ್ರಭಾವಗಳು ಗುರು ಅನುಗ್ರಹದಿಂದ ಪರಿಹಾರ ಆಗೋದಕ್ಕೆ ಖಂಡಿತ ಸಾಧ್ಯವಾದಷ್ಟು ಗುರುಗಳ ದರ್ಶನ ಮಾಡಿ ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಅದರಲ್ಲೂ ಕೂಡ ಗುರು ಚರಿತ್ರೆಯಲ್ಲಿ ಬರುವಂತಹ ಗೋರಾತ್ ಕಷ್ಟೋದ್ಧರಣ ಸ್ತೋತ್ರ ಅನ್ನುವಂಥದ್ದು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಥವಾ ಯಾವುದಾದ್ರೂ ಸ್ವಂತ ವ್ಯವಹಾರ ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರೆ ಖಂಡಿತ ನವೆಂಬರ್ 26 ತನಕ ಬಹಳಷ್ಟು ಹಣಕಾಸಿನ ಅಭಿವೃದ್ಧಿಗಳನ್ನು ಸಿಂಹರಾಶಿಯವರು ನೋಡ್ತೀರ. ಈ ಸಮಯಗಳನ್ನು ಉಪಯೋಗಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ. ಏಕೆಂದರೆ ಮಾಸ ಭವಿಷ್ಯಗಳಲ್ಲಿ ಬದಲಾಗುವಂಥದ್ದು 3 ಗ್ರಹಗಳು ಮಾತ್ರ, ಸಾಮಾನ್ಯವಾಗಿ ರವಿ, ಶುಕ್ರ ಮತ್ತು ಬುಧ. ಅದರಲ್ಲಿ ಶುಕ್ರ ಧನಕಾರಕನಾಗಿ ಈಗ ಸ್ವಕ್ಷೇತ್ರದಲ್ಲಿರ್ತಾನೆ. ಸಿಂಹರಾಶಿಯವರಿಗೆ ಅವನು ಪರಾಕ್ರಮ ಸ್ಥಾನದಲ್ಲಿರ್ತಾನೆ. ಕರ್ಮಾಧಿಪತಿ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದೆಲ್ಲದೂ ಕೂಡ ಹಣಕಾಸಿನ ವಿಚಾರದಲ್ಲಿ ಒಂದು ಅನಿರೀಕ್ಷಿತ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಈ ಒಂದು ಮಾಸ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿದ್ದರೆ ಅಥವಾ ಲಿಟಿಗೇಷನ್ ಅಥವಾ ಏನಾದರೂ ಕೋರ್ಟ್ ವ್ಯಾಜ್ಯಗಳಿದ್ದರೆ ಅದೆಲ್ಲ ಅನುಕೂಲ ಆಗುವಂತಹ ಮಾಸ ಇದು. ಖಂಡಿತ ಪ್ರಯತ್ನ ಮಾಡಿ, ಅನುಕೂಲಕ್ಕೆ ಬರುತ್ತೆ. ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು, ಹೊಸ ವಾಹನ ಖರೀದಿ ಮಾಡುವಂಥದ್ದು ಇದೆಲ್ಲದೂ ಕೂಡ ಸಿಂಹರಾಶಿಯವರಿಗೆ ನವೆಂಬರಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರಾ. ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದಂತಹ ರುಚಕ ಯೋಗ ಕೇಂದ್ರ ಸ್ಥಾನ ಸ್ವಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಕುಜನ ಒಂದು ಸಂಚಾರ, ಅವನ ಮೇಲೆ ಬೀಳುವಂತಹ ಗುರುದೃಷ್ಟಿ ಇದೆಲ್ಲ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸಿಂಹರಾಶಿಯವರು ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರಾ. ಹಲವಾರು ಸಮಯಗಳಿಂದ, ಅಂದರೆ ಒಂದು 4-5 ತಿಂಗಳಿಂದ ಈ ವಿಚಾರಗಳು ಯಾವುದಾದ್ರೂ ಪ್ರಯತ್ನಗಳು ನಡೀತಾ ಇದ್ದರೆ, ಹಿನ್ನಡೆಗಳಾಗಿದ್ದರೆ ಈಗ ಅದು ಒಂದು ರಿಸಲ್ಟ್ ಕೊಡುತ್ತೆ. ಖಂಡಿತ ಈ ಸಮಯದಲ್ಲಿ ಪ್ರಯತ್ನ ಮಾಡಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಇದು ಒಂದು ಉತ್ತಮವಾದಂತಹ ಸಮಯ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಪಂಚಮಾಧಿಪತಿ ಗುರು ವ್ಯಯಭಾವದಲ್ಲಿರ್ತಾನೆ. ಪಂಚಮ ಭಾವದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಶನಿಯನ್ನು ಕಳತ್ರ ಪುತ್ರಸ್ಯ ಅಂತ ಹೇಳ್ತೇವೆ. ವಿವಾಹ, ಸಂತಾನ ಇಂಥದ್ದನ್ನೆಲ್ಲ ಸಿಂಹರಾಶಿಯವರಿಗೆ ಶನಿ ಸ್ವಲ್ಪ ವಿಳಂಬ ಮಾಡುವ ಪ್ರಯತ್ನ ಮಾಡ್ತಾನೆ. ಮಕ್ಕಳಿಗೂ ಕೂಡ ವಿವಾಹದ ವಿಳಂಬಗಳಿಗೆ ಶನಿ ಕಾರಣನಾಗ್ತಾನೆ ಅಂತ ಕೂಡ ಹೇಳ್ಬೋದು. ಪಂಚಮ ಭಾವದ ಮೇಲೆ ಬೀಳುವ ಶನಿ ದೃಷ್ಟಿ ಅನವಶ್ಯಕ ಇಂತಹ ವಿಚಾರಗಳು, ವಿವಾಹ, ಸಂತಾನ ಇಂಥದ್ದಕ್ಕೆ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ ಬರ್ತಾನೆ. ಹನುಮಾನ್ ಚಾಲೀಸ ಕೇಳುವಂಥದ್ದು ಅಥವಾ ರಾಮನಿಗೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಮಕ್ಕಳ ಅಭಿವೃದ್ಧಿಗಳನ್ನು ಈ ಸಮಯದಲ್ಲಿ ಖಂಡಿತ ನಿರೀಕ್ಷೆ ಮಾಡ್ಬೋದು. ಮಕ್ಕಳಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಸಿಗುತ್ತೆ. ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಬೇಡಿ. ಅನವಶ್ಯಕ ಅದು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಅಥವಾ ನಿಮಗೆ ಗೊತ್ತಿಲ್ಲದೇ ಧನ ವ್ಯಯ ಆಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಬಟ್ ಯಾವುದೇ ಶತ್ರು ಬಾಧೆಗಳಿಗೆ ಅವಕಾಶ ಇರೋದಿಲ್ಲ.
ಮಾಂಗಲ್ಯ ಸ್ಥಾನದಲ್ಲಿರುವ ರಾಹು ಅವನ ಮೇಲೆ ಬೀಳುವ ಕುಜನ ದೃಷ್ಟಿ ದಾಂಪತ್ಯದಲ್ಲಿ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ. ಚರ್ಮವ್ಯಾಧಿಗಳು ಅಥವಾ ಬ್ಯಾಕ್ ಪೇಯ್ನ್, ಬೆನ್ನು ಹುರಿಗೆ ಸಂಬಂಧಪಡುವಂತಹ ಆರೋಗ್ಯ, ಸಣ್ಣ ಪುಟ್ಟ ಹಾರ್ಮೋನ್ ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡೋದಕ್ಕೆ ಕುಜನ ಅಗ್ನಿತತ್ವ ಇರುವಂತಹ ಕುಜ ರಾಹುವನ್ನು ನೋಡ್ತಾನೆ. ಈ 1-1.5 ಮಾಸಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ವಿವಾಹ ಇಂಥದ್ದೆಲ್ಲ ವಿಳಂಬ ಆಗೋದಕ್ಕೆ ಕಳೆದ 2.5-3 ವರ್ಷಗಳಿಂದ ಶನಿ ಬಹಳಷ್ಟು ಕಾರಣನಾಗಿದ್ದಾನೆ. ಸಿಂಹರಾಶಿಯವರಿಗೆ ಈ ಒಂದು ಗುರುಬಲದ ಸಮಯ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ವಿವಾಹದ ಅಂಚಿನಲ್ಲಿರುವಂಥವರು ಖಂಡಿತ ಶುಭ ಸಮಯ, ಪ್ರಯತ್ನಗಳನ್ನು ಮಾಡ್ಬೋದು. ಗುರುಬಲ ಅದ್ಭುತವಾಗಿದೆ, ಖಂಡಿತ ಯಶಸ್ಸನ್ನು ಕಾಣ್ತೀರ. ಅಷ್ಟಮದಲ್ಲಿ ಶನಿ ಸ್ವಲ್ಪ ಟೆನ್ಷನ್ಗಳನ್ನು ಕೌಟುಂಬಿಕ ವಿಚಾರಗಳಿಗೆ ಕೊಡ್ತಾನೆ ಬರ್ತಾನೆ. ಇದಕ್ಕೆಲ್ಲ ಪರಿಹಾರ ನಾನು ಮುಂಚಿತವಾಗಲೇ ಹೇಳಿದ್ದೇನೆ. ಆಂಜನೇಯನ ಆರಾಧನೆ ಮಾಡಿ, ಆಂಜನೇಯನ ದರ್ಶನ ಮಾಡಿ, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ಭಾಗ್ಯಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿದ್ದು ಅವನ ಮೇಲೆ ಕುಜನ ಗುರುವಿನ ದೃಷ್ಟಿ ರುಚಕ ಯೋಗ, ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು. ಪಿತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನವೆಂಬರ್ 11ರ ನಂತರ ಖಂಡಿತ ಸಿಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಉತ್ತಮ ಸಮಯ. ಪಿತ್ರಾರ್ಜಿತ ಆಸ್ತಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ನಿಮ್ಮ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ ಸಿಂಹರಾಶಿಯವರಿಗೆ. ಕರ್ಮ ಉದ್ಯೋಗ ಕ್ಷೇತ್ರಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರ್ತಾನೆ. ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸಿಂಹರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಡಿಸೆಂಬರ್ 5ರ ತನಕ ಖಂಡಿತ ಶುಭ ಸಮಯ. ಶನಿ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಶನಿ ದೋಷಗಳು ಗುರುದೃಷ್ಟಿಯಿಂದ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ ವಿಚಾರದಲ್ಲಿ ಗುರು ವ್ಯಯಭಾವದಲ್ಲಿದ್ದರೂ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಉದ್ಯೋಗದಲ್ಲಿ ಏನಾದರೂ ಒಂದು ಉತ್ತಮವಾದ ಪರಿವರ್ತನೆಗಳನ್ನು ಸಿಂಹರಾಶಿಯವರು ಕಾಣಬಹುದು. ಲಾಭಾಧಿಪತಿ ಕುಜ, ಲಾಭಾಧಿಪತಿ ಬುಧನ ಒಂದು ಯುತಿ, ಸುಖಸ್ಥಾನದಲ್ಲಿ ಕುಜನ ಜೊತೆಯಲ್ಲಾಗಿರುವಂಥದ್ದು ರುಚಕ ಯೋಗದಲ್ಲಿ ಒಂದು. ಸೊ ಬುಧ ಮತ್ತು ಕುಜನ ಯುತಿ ಸಿಂಹರಾಶಿ, ಸಿಂಹಲಗ್ನದವರಿಗೆ ಅತ್ಯಧಿಕ ಲಾಭಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ವ್ಯಯಭಾವದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಗುರು ವ್ಯಯದಲ್ಲಿದ್ದಾಗ ಪೂರ್ವಪರ ಪುಣ್ಯ ಅನ್ನುವಂಥದ್ದು ಹೆಚ್ಚಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಗುರುತರವಾದ ಕರ್ಮಗಳನ್ನು ಮಾಡಿದರೆ, ಅಂದರೆ ದೇವತಾ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಗುರು ವ್ಯಯದಲ್ಲಿದ್ದಾಗ ಖಂಡಿತ ಶುಭ ಆಗುತ್ತೆ. 1ಕ್ಕೆ 10ರಷ್ಟು ಅನುಕೂಲಗಳನ್ನು ಖಂಡಿತ ಕಾಣಬಹುದು. ಗುರು ಅನುಗ್ರಹ ಅನ್ನುವಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೂ ಮಕ್ಕಳ ಅಭಿವೃದ್ಧಿ ಯಶಸ್ಸಿಗೆ ಗುರು ಬಹಳಷ್ಟು ಕಾರಣನಾಗ್ತಾನೆ ಸಿಂಹರಾಶಿಯವರಿಗೆ. ಯಾಕೆಂದರೆ ಅವನು ಪಂಚಮಾಧಿಪತಿ, ಒಂದು ರೀತಿಯಲ್ಲಿ ಅಷ್ಟಮಾಧಿಪತಿಯಾಗಿ ವ್ಯಯಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾಗ ನಿಮ್ಮ 2-3 ವರ್ಷಗಳಿಂದ ಏನಾದರೂ ತಡೆಯಾಗಿರುವಂತಹ ವಿಚಾರಗಳಿದ್ದರೆ ಸಿಂಹರಾಶಿಯವರಿಗೆ ಈಗ ಪರಿಹಾರ ಆಗುವಂತಹ ಸಮಯ ಇದು. ಖಂಡಿತ ಪ್ರಯತ್ನ ಮಾಡಿ, ಅಭಿವೃದ್ಧಿ ಆಗುತ್ತೆ. ಗುರುಗಳ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಸಿಂಹರಾಶಿಯವರಿಗೆ. ಅಷ್ಟಮ ಶನಿಯ ಪ್ರಭಾವಗಳು ಖಂಡಿತ ಕಡಿಮೆ ಆಗುತ್ತೆ ಈ ಸಮಯದಲ್ಲಿ. ಈ ಒಂದು ಪರಿವರ್ತನೆ ಬಹಳ ಅನುಕೂಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ರುಚಕ ಯೋಗ, ಕುಜನ ಒಂದು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು, ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಶನಿಯನ್ನು ಗುರು ನೋಡುವಂಥದ್ದು, ಇವೆಲ್ಲದೂ ಕೂಡ ಬಹಳ ಒಂದು ಉತ್ತಮವಾದಂತಹ ಪರಿವರ್ತನೆ ಸಿಂಹರಾಶಿಯವರಿಗೆ. ನವೆಂಬರ್ ತಿಂಗಳು ಒಂದು ಕಳೆದ 6 ತಿಂಗಳಿಗೆ ಅಥವಾ ಮುಂದೆ ಬರುವ 6 ತಿಂಗಳಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಈ ಒಂದು ಸಮಯ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.